ನಮಸ್ಕಾರ ರೀ ಎಲ್ಲರಿಗೂ. ಹುಬ್ಳಿ ಮಂದಿಗೆ ದೊಡ್ಡ ಶರಣ್ರಿ. ಹಂಗೆ ನಾವು ಇವಾಗ ಹೋಗ್ತಾ ಇರೋದು ಒಂದು ಪುರಾತನವಾದ ದೇವಾಲಯದ ಕಡೆ. ಆ ದೇವಾಲಯದ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಎಲ್ಲಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ಎಲ್ರಿಗೂ ಶರಣ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಫೈನಲಿ ನಮ್ಮ ತಮ್ಮ ರೆಡಿ ಆಗಿದ್ದಾನ. ಇವಾಗ ದೇವಾಲಯದ ಕಡೆ ಹೋಗ್ತೀವಿ. ಅಲ್ಲಿ ಹೋಗಿ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ನಮ್ಮ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಲೈಕ್ ಮಾಡಿ. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವಿವಾಗ ಬಂದಿದ್ದೀವಿ ಆ ಪುರಾತನವಾದ ದೇವಾಲಯ. ಅದು ಯಾವ ದೇವಾಲಯ ಅಂತ ಹೇಳ್ಬೇಕಂದ್ರೆ ಈ ಚಂದ್ರಮೌಳೇಶ್ವರ ದೇವಾಲಯ, ಉಣಕಲ್ನಲ್ಲಿರುವ ಪ್ರಸಿದ್ಧವಾದ ಪುರಾತನವಾದ ಐತಿಹಾಸಿಕವುಳ್ಳಂಥ ದೇವಾಲಯ ಇದು. ಸೊ ಇದನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತಾ ಅಲ್ಲಿ ಅದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಹೇಳ್ತಾ ಬರ್ತೀವಿ. ಸೊ ಬನ್ನಿ ಎಲ್ಲರೂ ಹೋಗ್ತಾ ನೋಡ್ತಾ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ದೇವಾಲಯವು ಉಣಕಲ್ನಲ್ಲಿರುವ ಪ್ರಸಿದ್ಧವಾದಂಥ ದೇವಾಲಯ. ಈ ದೇವಾಲಯವನ್ನು 900 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ನಿರ್ಮಿಸಿರುವಂಥ ದೇವಾಲಯ. ಚಾಲುಕ್ಯರ ದೊರೆಯಾದಂಥ ನರಸಿಂಹರಾಜರು ಅಮರಶಿಲ್ಪಿ ಜಕಣಾಚಾರ್ಯರ ನೇತೃತ್ವದಲ್ಲಿ ಈ ದೇವಾಲಯವನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ. ಈ ದೇವಾಲಯವು ಪ್ರತಿಯೊಂದು ಕೆತ್ತನೆಗಳು ತುಂಬ ಸುಂದರವಾಗಿರುವುದು. ಈ ದೇವಾಲಯವನ್ನು ಕೆಂಪು ಮತ್ತು ಕಪ್ಪು ಕಲ್ಲುಗಳಿಂದ ನಿರ್ಮಿಸಿದ್ದಾರೆ. ಈ ದೇವಾಲಯದ ಪ್ರತಿಯೊಂದು ಕೆತ್ತನೆಗಳು ತುಂಬ ಸುಂದರವಾಗಿ ಮನಮೋಹಕವಾಗಿ ಕಂಡುಬರುತ್ತದೆ. ನಂದಿಯ ವಿಗ್ರಹವು ಸ್ವಲ್ಪ ಹಾಳಾಗಿರುವುದನ್ನು ನಾವಿಲ್ಲಿ ಕಾಣಬಹುದು. ಹಾಗೂ ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಇರುವುದು 2 ನಂದಿಗಳು. ಹೊರಗಡೆ ಇರುವುದು ಒಂದು ನಂದಿ ಮತ್ತು ದೇವಾಲಯದ ಒಳಗಡೆ ಇರುವುದು ಒಂದು ನಂದಿ. ಪ್ರತಿಯೊಂದು ಮೂರ್ತಿಯು, ಪ್ರತಿಯೊಂದು ಕೆತ್ತನೆಗಳು ಇಲ್ಲಿ ತುಂಬ ಮನಮೋಹಕವಾಗಿ ಸುಂದರವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ. ಮಧ್ಯದಲ್ಲಿ ಚಂದ್ರಮೌಳೇಶ್ವರ ಶಿವಲಿಂಗವನ್ನು ಕಾಣಬಹುದು. ಹಾಗೂ ಅದರ ಹಿಂದಗಡೆ ಚತುರ್ಮುಖಿ ಶಿವಲಿಂಗವನ್ನು ಇಲ್ಲಿ ನಾವು ಕಾಣಬಹುದು. ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಇರುವುದು ಚತುರ್ಮುಖಿ ಶಿವಲಿಂಗ. ಚತುರ್ಮುಖಿ ಶಿವಲಿಂಗ ಅಂದರೆ 4 ಮುಖದ ಶಿವಲಿಂಗ. ಆ ಶಿವಲಿಂಗವನ್ನು ನಾವು ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ದೇವರ ವಿಗ್ರಹಗಳಾಗಲಿ ಹಾಗೂ ಚಿತ್ರಗಳಾಗಲಿ, ಮುತ್ತು ರತ್ನಗಳಂತಹ ಚಿತ್ರಗಳಾಗಲಿ, ಕಂಬಗಳಲ್ಲಾಗಲಿ, ದೇವಾಲಯದಾಗಲಿ ಎಲ್ಲ ಕೆತ್ತನೆಗಳನ್ನು ತುಂಬ ಮನಮೋಹಕ ಶೈಲಿಗಳಿಂದ ಕೆತ್ತನೆ ಮಾಡಲಾಗಿದೆ. ಮಧ್ಯದಲ್ಲಿ 4 ದ್ವಾರಗಳು ಇರುವುದು. ಈ 4 ದ್ವಾರಗಳ ಮೇಲೆ ಗಜಲಕ್ಷ್ಮಿಯು, 2ರಲ್ಲಿ ಗಜಲಕ್ಷ್ಮಿಯು, 2ರಲ್ಲಿ ಸರಸ್ವತಿಯನ್ನು ನಾವು ಇಲ್ಲಿ ಕಾಣಬಹುದು. ಯುಗಾದಿಯ ಪಾಡ್ಯ ದಿನದಲ್ಲಿ ಚತುರ್ಮುಖಿ ಶಿವಲಿಂಗನ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳುವುದು. ತದನಂತರ ಮಧ್ಯದಲ್ಲಿ ಚಂದ್ರಮೌಳೇಶ್ವರ ಶಿವಲಿಂಗನ ಮೇಲೆ ಬೀಳುವುದು. ಆ ದಿನದಂದು ಭಕ್ತಾದಿವೃಂದವು ತುಂಬನೇ ಹರಿದು ಬರುತ್ತದೆ. ಪ್ರತಿಯೊಂದು ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದು. ಈ ದೇವಾಲಯವು 20 ಅಡಿ ಎತ್ತರ, 55 ಅಡಿ ಉದ್ದ, 40 ಅಡಿ ಅಗಲ ದೇವಾಲಯವು ನಿರ್ಮಿತವಾಗಿದೆ.
ಈ ದೇವಾಲಯದಲ್ಲಿ 12 ದ್ವಾರ ಬಾಗಿಲುಗಳು ಕಾಣಸಿಗುತ್ತವೆ. ಈ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ಕಟ್ಟಲಾಗಿದ್ದು, ಈ ದೇವಾಲಯದಲ್ಲಿ 4 ದಿಕ್ಕುಗಳಲ್ಲಿಯೂ ಪ್ರವೇಶ ದ್ವಾರವೂ ಇರುವುದು. ನಮಸ್ಕಾರ ರೀ ಎಲ್ಲರಿಗೂ. ಸೊ ಇವಾಗ ಇಷ್ಟೊತ್ತನ ಎಲ್ಲ ನಮ್ಗೆ ಇದ್ರ ಬಗ್ಗೆ ಇತಿಹಾಸ ಮತ್ತು ಇದ್ರ ಬಗ್ಗೆ ಇರೋ ಮಾಹಿತಿ ತಿಳಿಸ್ಕೊಟ್ಟೆ. ಸೊ ಇದ್ರದ್ದು ಗೋಪುರ ಎದಕ್ಕೆ ಮೇಲ್ಗಡೆ ಕಟ್ಟಿಲ್ಲ ಅಂತಂದರೆ, ಒಂದೇ ರಾತ್ರಿಯಲ್ಲಿ ಕಟ್ಟಬೇಕಾಗಿತ್ತಲ್ಲ. ಅವಾಗಿರೋ ಜಕಣಾಚಾರ್ಯರು ಒಂದೇ ರಾತ್ರಿಯಲ್ಲಿ ಪ್ರತಿಯೊಂದು ದೇವಾಲಯಗಳನ್ನು ಕಟ್ಟಿರೋದು. ಆದರೆ ಒಂದು ರಾತ್ರಿಯಲ್ಲಿ ಇದಕ್ಕೆ ಸಮಯ ಸಿಗಲಿಲ್ಲ. ಆ ಕಾರಣದಿಂದ ಇದಕ್ಕೆ ಗೋಪುರ ಆವಾಗ ಕಟ್ಲಿಕ್ಕೆ ಆಗಲಿಲ್ಲ ಮೇಲ್ಗಡೆ. ಅಷ್ಟಕ್ಕೆ ಅದನ್ನು ನಿಂದ್ರಿಸಿದ್ರು. ಹಾಗೆ ಈಗ ನಾ ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.